ನಿನ್ನೆಯಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ. ಯಾವ ರೀತಿ ಜನ ನಿಮಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಸರ್, ಎಸ್ಪೆಷಲಿ ರೈತರು? ಈ ರಾಜ್ಯದ ಯುವಜನತಾ ದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಪಾದಯಾತ್ರೆ ಕೈಗೊಂಡ್ವಿ, ನಿನ್ನೆ ಪಾದಯಾತ್ರೆಯನ್ನು ನಮ್ಮ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು ಪಾದಯಾತ್ರೆಗೆ ಚಾಲನೆ ಕೊಟ್ಟರು. ಸಾವಿರಾರು ಜನ ಪಾದಯಾತ್ರೆ ಕೈಗೊಂಡು ಬಿಡದಿಯಲ್ಲಿ ಕೊನೆಗೊಂಡಿತು. ಎರಡನೇ ದಿನ ಇವತ್ತು ಇದೇ ಪಾದಯಾತ್ರೆಯನ್ನು ಅದೇ ರೀತಿಯಲ್ಲಿ ಜನಸಂಖ್ಯೆ, ರೈತರ ಪಾದಯಾತ್ರೆ ಎಲ್ಲರೂ ಒಟ್ಟಾಗಿ ಬಂದು ಇವತ್ತು ಪಾದಯಾತ್ರೆ ಕೈಗೊಂಡಿದ್ವಿ. ಈ ಪಾದಯಾತ್ರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಪಾದಯಾತ್ರೆ ಚಾಲನೆ ಕೊಟ್ಟರು. ಅದೇ ರೀತಿ ಏನು ನಮ್ಮ 18 ಶಾಸಕರಿದ್ದಾರೆ, ಎಲ್ಲ ಶಾಸಕರು ಒಟ್ಟಾಗಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರು, ಚಿಲಗಡ್ ಶಾಸಕರಾದಂಥ ನಮ್ಮ ರವಿಕುಮಾರ್ ಇವರೆಲ್ಲ 18 ಶಾಸಕರು ಸೇರ್ಕೊಂಡು ಇವತ್ತು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದ್ವಿ. ಆದರೆ ಮಳೆ ಬಂದ್ರೂ, ನೀವೇ ನೋಡ್ತಾ ಇದ್ದೀರಾ, ಮಳೆ ಬಂದ್ರೂ ಮಳೆಯಲ್ಲಿ ನೆಂದುಕೊಂಡ್ರು ಯಾರು ಹೋಗದೆ ರೈತರಿಗೋಸ್ಕರ ನಾವು ಹೋರಾಟ ಮಾಡಲೇಬೇಕು ಅಂತ ಏನು ನಾವು ನಿರ್ಣಯ ಕೈಗೊಂಡಿದ್ದೀವಿ. ಈ ಅಧಿವೇಶನ ಇದೇ ತಿಂಗಳು 13ರಲ್ಲಿ ಸ್ಟಾರ್ಟ್ ಆಗ್ತದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಕುಮಾರಸ್ವಾಮಿ ಅವರು ಅಧಿವೇಶನದಲ್ಲಿ ಈ ರೈತರ ಹೋರಾಟನ ನೋಡಿ ಅದನ್ನು ಮನಗಂಡು ದೇವೇಗೌಡರು ಮಾಡಿರೋ ಆದೇಶನ ನೋಡಿ ತಾವು ಬಿಡದಿ ಟೌನ್ಶಿಪ್ ಏನಿದೆ ಆ ಸರ್ಕಾರದ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಬಿಡದಿ ಟೌನ್ಶಿಪ್ಗೆ ಬಾಲಣ್ಣ ಸಚಿವರು ಬಾಲಣ್ಣ ಅವರು ಮುಖ್ಯವಾಗಿ ಇನಿಷಿಯೇಟ್ ಮಾಡಿದ್ದು ಕುಮಾರಣ್ಣ ಮತ್ತೆ ಯಡಿಯೂರಪ್ಪ ಅಂತೆ. ಯಡಿಯೂರಪ್ಪ ಸರ್ಕಾರ 2006ರಲ್ಲಿ ಕುಮಾರಸ್ವಾಮಿ ಅವರು ಟೌನ್ಶಿಪ್ 5 ಮಾಡ್ಬೇಕು ಅಂತಿದ್ದು ಬಿಡಿದೋದು ಅಂತೆಲ್ಲ ಬಿಡದಿ ರೈತರು ಯಾವಾಗ ಬಂದು ಬೇಡಣ್ಣ ಮಾಡೋದು ಬೇಡ ಅಂದಾಗ ಕೈ ಬಿಟ್ಟಿದ್ದಾರೆ. ಅವ್ರು ಮಾಡಿಲ್ಲ, ಕೈ ಬಿಟ್ಟಿದ್ದಾರೆ. ಇಲ್ಲಿ ಸರ್ಕಾರ ಅದೇ ಹೇಳ್ತಾ ಇಲ್ಲ, ಕೈ ಬಿಟ್ಟಿರೋ ವಿಚಾರಕ್ಕೆ ಬರ್ತಾ ಇಲ್ಲ. ನೀವು ಮಾಡಿದ್ರೆ ಆಯ್ತಪ್ಪ, ನೀವು ಬಿಡಿ, ಅವ್ರು ಕೈ ಬಿಟ್ಟಿದ್ದು ಆಗೋಯ್ತು, ನೀವು ಬಿಟ್ಬಿಡಿ ರೈತರಿಗೋಸ್ಕರ. ರೈತರಿಗೆ ಇಷ್ಟಿಷ್ಟು ಇರೋದು ಎಲ್ಲರಿಗೂ 15-20 ಎಕರೆ ಇಲ್ಲ, 1 ಎಕರೆ, ಅರ್ಧ ಎಕರೆ, ಈ ತರ ನಮ್ಮ ಕುಟುಂಬ ರೈತ ಅಪ್ಪಿಗಳು ಇರೋದು. ಆ ಅರ್ಧ ಎಕರೆ ಕಿತ್ಕೊಂಡು ಆ ಕಾಸಲ್ಲಿ ಅವ್ರು ಏನ್ ಜೀವನ ಮಾಡಕ್, ಒಂದ್ ಮನೆ ಕಟ್ಟಕ್ಕಾಗುತ್ತಾ, ಒಂದ್ ಮದುವೆ ಮಾಡಕ್ಕಾಗುತ್ತಾ? ಆದ್ರಿಂದ ಅದೇ ಇದ್ರೆ ಅಲ್ಲಿ ಇದು ಬೆಳ್ಕೊಂಡು ಆಮೇಲೆ ಹಸುಗಳು ಇಟ್ಕೊಂಡು ಜೀವನ ಮಾಡ್ತಾರೆ. ಆದ್ರಿಂದ ದಯವಿಟ್ಟು ಇವತ್ತು ದೇವೇಗೌಡರು ಆದೇಶ ಮಾಡಿದ್ದಾರೆ, ದೇವೇಗೌಡರು ಸಂದೇಶ ಕಟ್ಟಿಸಿದ್ದಾರೆ, ಎಚ್ಚರಿಕೆ ಕೊಟ್ಟಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು 13ನೇ ತಾರೀಕಿನ ಅಧಿವೇಶನ ಆಗ್ತದೆ, ಅದರಲ್ಲಿ ಟೌನ್ಶಿಪ್ ಏನ್ ಮಾಡ್ಬೇಕು ಅಂತ ಹೊರಟಿದ್ರ ಕೈ ಬಿಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ. ಇವಾಗ ಅರ್ಧ ರೈತರು ಸ್ವಲ್ಪ ಕೊಟ್ಟಿದ್ದಾರೆ ಜಾಗ, ಇನ್ನು ಸ್ವಲ್ಪ ಜನ ಮಾತ್ರ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ರೈತರು ಕೊಟ್ಟಿರೋದು ಯಾರೋ ಇಬ್ರು ಅಷ್ಟೇ, ಸುಳ್ಳದು. ಬೇಕಾದ್ರೆ ತನಿಖೆ ಮಾಡ್ಲಿ. ಇವಾಗ ಬಂದಿರೋರೆಲ್ಲ ರೈತರೇ, ನಾವು ರೈತರಿಗೆ ಸಪೋರ್ಟ್ ಆಗಿ ಬಂದಿದ್ದೀವಿ, ಮುಂದಾಳತ್ವ ವಹಿಸ್ಕೊಂಡಿದ್ದು. ರೈತರು 500 ಚಿಲ್ಲರೆ ದಿವಸ ರೈತರು ಅಲ್ಲಿ ಧರಣಿ ಮಾಡ್ತಾ ಇರೋದು, ನಾವು ಬೇರೆಯವರಲ್ಲ, ರೈತರು ಧರಣಿ ಮಾಡ್ತಾ ಇರೋದ್ರಿಂದ ದೇವೇಗೌಡರು ಸುಮ್ಮನೆ ರೈತರ ಪರವಾಗಿ ನಿಲ್ಬೇಕಂದ್ರೆ ಅರ್ಥ ಇರ್ತದೆ. ದೇವೇಗೌಡರು ಯಾವುದೇ ಹೋರಾಟ ಮಾಡಿ ಸಕ್ಸಸ್ ಆಗಿದೆ. ಅದನ್ನ ನಾನು ಡಿ ಕೆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ, ಬೇಗನೆ ಅಧಿವೇಶನದಲ್ಲಿ ಈ ಬಿಡದಿ ಟೌನ್ಶಿಪ್ ಏನಿದೆ ಕೈ ಬಿಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ.